2003 ಡಿಸೆಂಬರ್ 21ರಲ್ಲಿ 3 ಜನ ಸ್ನೇಹಿತರು ಕ್ವಾಡ್ ಬೈಕ್ನಲ್ಲಿ ರೇಸ್ಗೆ ಹೋಗಬೇಕು ಎಂದು ನಿರ್ಧಾರ ಮಾಡ್ತಾರೆ. ಆ ದಿನ ಸಂಡೆಯಾಗಿದ್ದ ಕಾರಣ ದಿನಪೂರ್ತಿ ಎಂಜಾಯ್ ಮಾಡಬೇಕೆಂಬುದು ಅವರ ಉದ್ದೇಶ. ಆದರೆ ಅವರಿಗೆ ಗೊತ್ತಿರೋದಿಲ್ಲ ಆ ಸಂಡೆ ಅವರ ಜೀವನದಲ್ಲಿಯೇ ಅತಿ ಕೆಟ್ಟ ದಿನವೆಂದು. ಆ ದಿನವನ್ನು ಅವರು ಜೀವನ ಪೂರ್ತಿ ಮರೆಯೋದಿಲ್ಲ. ಆಸ್ಟ್ರೇಲಿಯಾದಲ್ಲಿ ವಾಸವಿದ್ದ 22 ವರ್ಷದ ಬ್ರೆಟ್ ತನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ಗಳಾದ ಶಾನ್ ಹಾಗೂ ಆಶ್ಲಿಯನ್ನು ಮೀಟ್ ಮಾಡ್ತಾನೆ. ಸ್ನೇಹಿತರೆ, ಈ ಮೂವರು ಪ್ರಾಣ ಸ್ನೇಹಿತರು. ಪ್ರತಿ ಭಾನುವಾರ ಎಲ್ಲಿಗಾದರೂ ಹೋಗಿ ಎಂಜಾಯ್ ಮಾಡುವುದು ಈ ಮೂವರ ಅಭ್ಯಾಸ. ಅದಕ್ಕಾಗಿ ಇವರು ಮುಂದಿನ ಭಾನುವಾರಕ್ಕೆ ಒಂದು ಪ್ಲಾನ್ ಮಾಡ್ತಾರೆ. ಅದೇನೆಂದರೆ ತಾವಿರುವ ಡಾರ್ವಿನ್ನಿಂದ ಆಸ್ಟ್ರೇಲಿಯಾದ ಉತ್ತರ ಗಡಿಯಲ್ಲಿರುವ ಒಂದು ಫಾರೆಸ್ಟ್ನವರೆಗೂ ಕ್ವಾಡ್ ಬೈಕ್ನಲ್ಲಿ ರೇಸ್ಗೆ ಹೋಗಬೇಕು ಎಂದು. 2003 ಡಿಸೆಂಬರ್ 21ರ ಬೆಳಿಗ್ಗೆಯಲ್ಲಿಯೇ ಮೂವರು ರೆಡಿಯಾಗ್ತಾರೆ. ಸಂಜೆ 4:30ರವರೆಗೂ ತಮ್ಮ ಜರ್ನಿಯನ್ನು ಮುಂದುವರಿಸುತ್ತಾ ಒಂದು ಕಾಡಿಗೆ ಬರ್ತಾರೆ. ಆ ದಿನದಲ್ಲಿ ಅತಿಯಾದ ಮಳೆಯಾಗಿದ್ದ ಕಾರಣ ಆ ಕೆಸರಿನ ರೋಡ್ನಲ್ಲಿಯೇ ಬೈಕ್ ರೈಡ್ ಮಾಡಿಕೊಂಡು ಎಂಜಾಯ್ ಮಾಡ್ತಾರೆ. ಇದರಿಂದ ಬೈಕ್ ಹಾಗೂ ಅವರ ಬಟ್ಟೆಗಳೆಲ್ಲ ಕೆಸರಾದರೂ ಅವರು ತಲೆ ಕೆಡಿಸಿಕೊಳ್ಳುವುದಿಲ್ಲ. ಮನಸ್ಸಿಗೆ ತೃಪ್ತಿಯಾಗುವಷ್ಟು ಎಂಜಾಯ್ ಮಾಡ್ತಾರೆ. ನಂತರ ಅವರಿಗೆ ರೆಸ್ಟ್ ಮಾಡಬೇಕು ಎಂದು ಅನ್ನಿಸುತ್ತೆ. ಹಾಗೆಯೇ ಕೆಸರಾಗಿರುವ ತಮ್ಮ ಬೈಕ್ ಹಾಗೂ ಬಟ್ಟೆಗಳನ್ನು ನೋಡಿಕೊಂಡು ಯಾವುದಾದರೂ ನದಿಗೆ ಹೋಗಬೇಕು ಎಂದು ಯೋಚನೆ ಮಾಡ್ತಾರೆ. ಆಗ ಅವರು ಆಯ್ಕೆ ಮಾಡಿಕೊಳ್ಳುವ ನದಿಯೇ ಹತ್ತಿರದಲ್ಲಿಯೇ ಇದ್ದ ಫೆನೆಸನ್ ನದಿಯನ್ನು. ಸ್ನೇಹಿತರೆ, 30 ಮೈಲಿಯಷ್ಟು ಉದ್ದವಿರುವ ಈ ನದಿಗೆ ಯಾರು ಕೂಡ ಇಳಿಯಬಾರದು ಎಂದು ವಾರ್ನಿಂಗ್ ಬೋರ್ಡ್ ಇರುತ್ತೆ. ಆದರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದ ಆ ಮೂವರು ಬೈಕ್ ತೆಗೆದುಕೊಂಡು ಫೆನೆಸ್ ನದಿಗೆ ಹೋಗ್ತಾರೆ. ಆ ಬೈಕ್ ಹಾಗೂ ತಮ್ಮ ಬಟ್ಟೆಗಳನ್ನು ವಾಶ್ ಮಾಡಿಕೊಂಡು ಆ ನದಿಯಲ್ಲಿ ಈಜಾಡಲು ಮುಂದಾಗ್ತಾರೆ. ಅವರಲ್ಲಿದ್ದ ಬ್ರೆಟ್ ಒಳ್ಳೆಯ ಈಜುಗಾರನಾಗಿದ್ದ ಕಾರಣ ತುಂಬ ದೂರಕ್ಕೆ ಈಜುತ್ತಾ ಹೋಗುತ್ತಿರುತ್ತಾನೆ. ಬೇಡವೆಂದು ಶಾನ್ ಹಾಗೂ ಆಶ್ಲೆ ಎಷ್ಟೇ ಹೇಳಿದರೂ ಆತ ಕೇಳುವುದಿಲ್ಲ. ಹೀಗಿರುವಾಗ ನೀರಿನ ಮಧ್ಯೆ ಬ್ರೆಟ್ ಜೋರಾಗಿ ಕಿರುಚಾಡುತ್ತಾ ಒದ್ದಾಡಲು ಶುರು ಮಾಡ್ತಾನೆ. ಇದನ್ನು ನೋಡಿದ ಅವರಿಬ್ಬರು ಯಾಕೆ ಬ್ರೆಟ್ ಈ ರೀತಿ ತಮಾಷೆ ಮಾಡುತ್ತಿದ್ದಾನೆ ಎಂದು ಸುಮ್ಮನೆ ನಿಂತುಕೊಳ್ತಾರೆ. ಆಗ ಅವರಿಗೆ ನೀರು ಕೆಂಪಾಗುತ್ತಿರುವುದು ಕಂಡು ಅತಿಯಾದ ಗಾಬರಿಯಾಗಿ ಅವರು ಕೂಡ ಬ್ರೆಟ್ನ ಕಡೆ ಈಜುತ್ತಾ ಹೋಗ್ತಾರೆ. ಬ್ರೆಟ್ಗೆ ಏನಾಗುತ್ತಿದೆ ಎಂದು ಅವರಿಬ್ಬರಿಗೂ ಗೊತ್ತಾಗುತ್ತಿರುವುದಿಲ್ಲ. ಸುಮಾರು 500 ಮೀಟರ್ನಷ್ಟು ಈಜಿ ಬ್ರೆಟ್ನ ಬಳಿ ಆಶ್ಲೆ ಬಂದು ಅವನನ್ನು ಕಾಪಾಡಲು ನೋಡಿದಾಗ ಗೊತ್ತಾಗುತ್ತೆ ಬ್ರೆಟ್ನನ್ನು ಸುಮಾರು 13 ಅಡಿಯ ಮೊಸಳೆ ಹಿಡಿದಿದೆ ಎಂದು. ಇದನ್ನು ನೋಡಿದ ಆಶ್ಲೆ ಶಾನ್ಗೆ ಕೂಗಿ ಹೀಗೆ ಹೇಳ್ತಾನೆ, ಬ್ರೆಟ್ನನ್ನು ಹಿಡಿದಿರುವುದು ಮೊಸಳೆ, ಯಾವುದಾದರೂ ಮರವಿದ್ದರೆ ಅದನ್ನು ಹತ್ತು ಎಂದು ಹೇಳ್ತಾನೆ. ಆ ಮಾತನ್ನು ಕೇಳಿದ ಶಾನ್ಗೆ ತುಂಬ ಗಾಬರಿಯಾಗುತ್ತೆ. ಅದೇ ಸಮಯದಲ್ಲಿ ಅದೇ ಜಾಗದಲ್ಲಿ ಅವರಿಗೆ ಅತಿ ಉದ್ದನೆಯ ಬೇರುಗಳನ್ನು ನೀರಿಗೆ ಬಿಟ್ಟು ಗಟ್ಟಿಯಾಗಿ ನಿಂತಿರುವ ಮ್ಯಾಂಗ್ರೋವ್ ಮರ ಕಾಣುತ್ತೆ. ಅದನ್ನು ಹಿಡಿಯುವ ಶಾನ್ ಕೂಡಲೇ ಮರವನ್ನು ಹತ್ತಿ ನಂತರ ಆಶ್ಲೆಯನ್ನು ಕೂಡ ಅಲ್ಲಿಂದಲೇ ಎಳೆದುಕೊಳ್ತಾನೆ. ಆಗ ಅವರಿಗೆ ಬ್ರೆಟ್ ಎಲ್ಲಿಯೂ ಕಾಣುವುದಿಲ್ಲ. ಅವನ ಕಿರುಚಾಟವೂ ಕೇಳುವುದಿಲ್ಲ. ಬ್ರೆಟ್ ಎಂದು ಅವರಿಬ್ಬರು ಜೋರಾಗಿ ಕೂಗುತ್ತಾರೆ. ಆಗ ಅವರಿಗೆ ನೀರಿನಲ್ಲಿ ಒಂದು ಯೆಲ್ಲೋ ಬಣ್ಣದ ವಸ್ತು ಹೊರಗೆ ಬಂದು ಹೋಗುತ್ತಿರುತ್ತೆ. ಆಗ ಅವರಿಗೆ ಗೊತ್ತಾಗುತ್ತೆ ಅದು ಬ್ರೆಟ್ ಹಾಕಿದ್ದ ಯೆಲ್ಲೋ ಬಣ್ಣದ ಬಟ್ಟೆ ಎಂದು. ಸ್ನೇಹಿತರೆ, ಬ್ರೆಟ್ ಇನ್ನು ಮೊಸಳೆಯ ಬಾಯಿಯಲ್ಲಿಯೇ ಇರುತ್ತಾನೆ. ಅವರಿದ್ದ ನದಿ ಪೂರ್ತಿಯಾದ ಕಪ್ಪು ನೀರಿನಿಂದ ತುಂಬಿರುತ್ತೆ. 1-2 ಇಂಚನ್ನು ಬಿಟ್ಟರೆ ನೀರಿನಲ್ಲಿ ಏನಿದೆ ಎಂದು ಗೊತ್ತಾಗುವುದೇ ಇಲ್ಲ. ಅಂತಹ ನೀರಿನಲ್ಲಿದ್ದ ಸಾಲ್ಟ್ ವಾಟರ್ನ ಮೊಸಳೆ ಅವರ ಮುಂದೆಯೇ ಬ್ರೆಟ್ನನ್ನು ತಿಂದು ಹಾಕುತ್ತೆ. ಬ್ರೆಟ್ ಸತ್ತು ಹೋದ ವಿಷಯ ಅವರಿಗೆ ಗೊತ್ತಾಗುತ್ತೆ. ಅವನ ದೇಹವನ್ನು ಅವರ ಮುಂದೆಯೇ ಆ ಮೊಸಳೆ ಬೇರೆ ಮಾಡುತ್ತೆ. ಇದನ್ನು ಮರದ ಮೇಲೆ ನಿಂತು ನೋಡುತ್ತಿದ್ದ ಅವರು ಹೆಲ್ಪ್ ಎಂದು ಕಿರುಚಾಡ್ತಾರೆ. ಅವರ ದುರದೃಷ್ಟ ಹೇಗಿತ್ತು ಎಂದರೆ ಆ ಜಾಗದಲ್ಲಿ ಅವರನ್ನು ಬಿಟ್ಟು ಯಾರೂ ಕೂಡ ಇರುವುದೇ ಇಲ್ಲ. ನೀರಿಗೆ ಇಳಿದರೆ ನಮ್ಮ ಸಾವು ಖಂಡಿತ ಎಂದು ಅವರಿಗೆ ಅರ್ಥವಾಗಿರುತ್ತೆ. ಆಗ ಆ ಮೊಸಳೆ ಬ್ರೆಟ್ನ ಉಳಿದ ದೇಹದ ಭಾಗವನ್ನು ಮತ್ತೊಂದು ಜಾಗಕ್ಕೆ ಎಳೆದುಕೊಂಡು ಹೊರಟೋಗುತ್ತೆ. ಆದರೆ ಅವರಿಗೊಂದು ನಂಬಿಕೆ ಇರುತ್ತೆ, ಯಾರಾದರೂ ಬಂದು ನಮ್ಮನ್ನು ಕಾಪಾಡುತ್ತಾರೆ ಎಂದು. ಅದೇ ನಂಬಿಕೆಯಲ್ಲಿ ಅವರು 3-4 ಗಂಟೆ ಕಳೆದರೂ ಯಾರು ಕೂಡ ಆ ಜಾಗಕ್ಕೆ ಬಂದ ಸುಳಿವು ಸಿಗುವುದೇ ಇಲ್ಲ. ಆಗ ಅವರಿಗೆ ಒಂದು ಜಾಗದಲ್ಲಿ ಅದೇ ಮೊಸಳೆಯ ಕಣ್ಣುಗಳು ಕಾಣುತ್ತೆ. ಆ ಮೊಸಳೆ ಅವರನ್ನೇ ವಾಚ್ ಮಾಡುತ್ತಿರುವ ವಿಷಯ ಗೊತ್ತಾಗಿ ಅವರ ಭಯ ಇನ್ನೂ ಹೆಚ್ಚಾಗುತ್ತೆ.
ಹೀಗೆ ನೋಡುತ್ತಿದ್ದಂತೆ ಸೂರ್ಯ ಮುಳುಗಿ ಕತ್ತಲೆ ಆವರಿಸಿಕೊಳ್ಳುತ್ತೆ. ನಿದ್ದೆ ಮಾಡಲು ಕೂಡ ಭಯಪಡುವ ಅವರು ಎಚ್ಚರವಾಗಿಯೇ ಆ ರಾತ್ರಿಯನ್ನು ಕಳೆಯಲು ನಿರ್ಧಾರ ಮಾಡ್ತಾರೆ. ರಾತ್ರಿಯ ಸಮಯದಲ್ಲಿ ಅತಿಯಾದ ಗಾಳಿ ಹಾಗೂ ಮಳೆ ಬರುತ್ತೆ. ಪೂರ್ತಿಯಾದ ಆ ಕತ್ತಲು ಅವರ ಭಯವನ್ನು ಹೆಚ್ಚು ಮಾಡುತ್ತೆ. ಆಗ ಬರುವ ಮಿಂಚಿನ ಬೆಳಕಿನಲ್ಲಿ ಅವರಿಗೆ ಯಾವ ಜಾಗದಲ್ಲಿ ಮೊಸಳೆ ನಮ್ಮನ್ನು ಗಮನಿಸುತ್ತಿದೆ ಎಂಬುದು ಕಾಣುತ್ತಿರುತ್ತೆ. ಗಂಟೆಗಳ ನಂತರ ಬೆಳಗಾಗುತ್ತೆ. ಆ ಬೆಳಕನ್ನು ನೋಡಿದ ಅವರಿಗೆ ಹೋದ ಜೀವ ಬಂದಂತೆಯಾಗಿ ತುಂಬ ಸಂತೋಷವಾಗುತ್ತೆ. ಬೆಳಗ್ಗೆಯಲ್ಲಿ ಅವರು ಎಲ್ಲಿಯೂ ಮೊಸಳೆ ಇಲ್ಲದೆ ಇರುವುದನ್ನು ಗಮನಿಸಿ ಹೋಗಲು ಪ್ರಯತ್ನ ಪಡ್ತಾರೆ. ಆಗ ನೀರಿಗೆ ಇಳಿಯುವ ಆಶ್ಲೆ ಸ್ವಲ್ಪ ದೂರ ನೀರಿನಲ್ಲಿ ಹೋದಾಗ ಅತಿ ವೇಗವಾಗಿ ಮೊಸಳೆ ಆಶ್ಲೆ ಬಳಿ ಬರುತ್ತಿರುವುದು ಶಾನ್ಗೆ ಗೊತ್ತಾಗುತ್ತೆ. ಕೂಡಲೇ ಆತ ಜೋರಾಗಿ ಕಿರುಚಿದಾಗ ಆಶ್ಲೆ ಪುನಃ ಮರದ ಬಳಿ ಬರ್ತಾನೆ. ಅವನು ಮರವನ್ನು ಹತ್ತಿದಾಗ ಅವರ ಬಳಿಯ ಬರುವ ಆ ಮೊಸಳೆ ತನ್ನ ಬಾಯಿಯನ್ನು ಜೋರಾಗಿ ತೆಗೆದು ಇಬ್ಬರಿಗೂ ಹೆದರಿಸುತ್ತೆ. ಈ ಘಟನೆ ಯಾವಾಗ ನಡೆಯಿತು ಅಂದಿನಿಂದ ಅವರು ನೀರಿಗೆ ಕಾಲಿಡುವ ಯೋಚನೆಯನ್ನೇ ಬಿಟ್ಟು ಬಿಡುತ್ತಾರೆ. ಸರಿಯಾದ ಊಟವಿಲ್ಲದೆ ಅವರಿಬ್ಬರೂ ತುಂಬಾ ವೀಕ್ ಆಗ್ತಾರೆ. ಹೆಲ್ಪ್ ಎಂದು ಕಿರುಚಲು ಅವರಿಬ್ಬರ ಬಳಿ ಶಕ್ತಿಯೇ ಇರುವುದಿಲ್ಲ. ಇತ್ತ ನದಿಯ ದಡದಲ್ಲಿ ಕ್ವಾಡ್ ಬೈಕ್ಗಳು ನಿಂತಿರುವುದು ಅಲ್ಲಿ ಪೆಟ್ರೋಲಿಂಗ್ ಮಾಡುತ್ತಿದ್ದ ಪೊಲೀಸರಿಗೆ ಗೊತ್ತಾಗುತ್ತೆ. ಯಾರೋ ಕಷ್ಟದಲ್ಲಿರಬಹುದು ಎಂದು ಕಾಡಿನಲ್ಲಿ ಹುಡುಕಲು ಆ ಪೊಲೀಸರು ಮುಂದಾಗ್ತಾರೆ. ಕಾಡಿನಲ್ಲಿ ಓಡಾಡುತ್ತಿರುವ ಹೆಲಿಕಾಪ್ಟರ್ಗಳ ಶಬ್ದ ಅವರಿಗೆ ಕೇಳುತ್ತೆ. ಆಗ ರೆಸ್ಕ್ಯೂ ಟೀಮ್ ನದಿಯಲ್ಲಿಯೂ ಆ ಬೈಕ್ನವರನ್ನು ಹುಡುಕಬೇಕು ಎಂದು ಒಂದೆರಡು ಬೋಟ್ಗಳನ್ನು ನದಿಯಲ್ಲಿ ಕಳಿಸ್ತಾರೆ. ಅವರ ಅದೃಷ್ಟ ಚೆನ್ನಾಗಿತ್ತು ಎಂಬಂತೆ ಆ ಬೋಟ್ನವರಿಗೆ ಮರದ ಮೇಲೆ ಕುಳಿತಿರುವ ಆ ಇಬ್ಬರು ಕಾಣ್ತಾರೆ. ಆ ಬೋಟ್ ಅವರ ಬಳಿ ಬರುತ್ತಿದ್ದಂತೆ ಅವರನ್ನು ತಿನ್ನಲು ಅಲ್ಲಿಯೇ ಕಾಯುತ್ತಿದ್ದ ಆ ಮೊಸಳೆ ಕಣ್ಮರೆಯಾಗುತ್ತೆ. ಆಗ ಬರುವ ರೆಸ್ಕ್ಯೂ ಟೀಮ್ ಅವರಿಬ್ಬರನ್ನು 22 ಗಂಟೆಗಳ ನಂತರ ಬೋಟ್ಗೆ ಕರೆದುಕೊಳ್ತಾರೆ. ಸುಮಾರು ಮಧ್ಯಾಹ್ನ 3 ಗಂಟೆಯಲ್ಲಿ ಆ ಇಬ್ಬರನ್ನು ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗ್ತಾರೆ. ಅವರಿಬ್ಬರಿಗೂ ಯಾವುದೇ ದೊಡ್ಡ ಗಾಯಗಳು ಆಗಿರುವುದಿಲ್ಲ. ನಂತರ ಪೊಲೀಸರಿಗೆ ಬ್ರೆಟ್ ಮೊಸಳೆಯಿಂದ ಸತ್ತ ವಿಷಯ ಗೊತ್ತಾಗುತ್ತೆ. ಆಗ ಅವರು ಬ್ರೆಟ್ನ ಶವವನ್ನು ಹುಡುಕಲು 3-4 ಟೀಮ್ಗಳನ್ನು ಮಾಡಿ ಅಲ್ಲಿಗೆ ಕಳಿಸ್ತಾರೆ. ಬ್ರೆಟ್ನ ಬಟ್ಟೆ ಮಾತ್ರ ಅವರಿಗೆ ಸಿಗುತ್ತೋ ಹೊರತು ಅವನ ಶವ ಅವರಿಗೆ ಸಿಗುವುದೇ ಇಲ್ಲ. ಈ ವಿಷಯ ಬ್ರೆಟ್ನ ಫ್ಯಾಮಿಲಿಗೂ ಗೊತ್ತಾಗುತ್ತೆ. ನಾನು ಹೇಳಿದ ಅಷ್ಟು ವಿಷಯವನ್ನು ಶಾನ್ ಹಾಗೂ ಆಶ್ಲೆ ಒಂದು ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಬ್ರೆಟ್ನನ್ನು ಬೇಟೆಯಾಡಿದ ಮೊಸಳೆಯನ್ನು ಹುಡುಕುವ ಕೆಲಸ ಕೂಡ ನಡೆಯುತ್ತೆ. ಆದರೆ ಅದು ಕೂಡ ಪ್ರಯೋಜನವಾಗುವುದಿಲ್ಲ. ಸ್ನೇಹಿತರೆ, ಬ್ರೆಟ್ ಯಾವ ದಿನ ಯಾವ ಜಾಗದಲ್ಲಿ ಸತ್ತನು ಆ ಜಾಗಕ್ಕೆ ಪ್ರತಿ ವರ್ಷವೂ ಶಾನ್, ಆಶ್ಲೆ ಹಾಗೂ ಬ್ರೆಟ್ನ ಕುಟುಂಬ ಹೋಗುತ್ತೆ. ಆ ನದಿಯ ದಡದಲ್ಲಿಯೇ ತುಂಬ ಹೊತ್ತು ಸಮಯ ಕಳೆದು ಅವನ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರೇಯರ್ ಮಾಡ್ತಾರೆ. ಈ ನಿಜವಾದ ಸತ್ಯ ಕಥೆಯನ್ನೇ ಇನ್ಸ್ಪೈರ್ ಆಗಿ ತೆಗೆದುಕೊಂಡು ಬಂದ 2 ಮೂವಿಗಳೇ ಡಾರ್ಕ್ ವಾಟರ್ ಹಾಗೂ ರೋಗ್ ಮೂವಿಗಳು. ಈ ಡಾರ್ಕ್ ವಾಟರ್ ಮೂವಿಯಲ್ಲಿ ಶಾನ್ ಹಾಗೂ ಆಶ್ಲೆ ಯಾವ ರೀತಿ ಕಷ್ಟಪಟ್ಟರು ಎಂದು ತುಂಬ ಚೆನ್ನಾಗಿ ತೋರಿಸಲಾಗಿದೆ. ಚಿಕ್ಕ ಬದಲಾವಣೆ ಏನೆಂದರೆ ಆ ಮೂವಿಯಲ್ಲಿ ಮರದ ಮೇಲೆ ಕಷ್ಟಪಡುವವರು ಹುಡುಗಿಯರು. ಸ್ನೇಹಿತರೆ, ನದಿಗೆ ಇಳಿಯಬೇಡಿ ಎಂಬ ಬೋರ್ಡ್ ಇದ್ದರು. ಅದನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳದೆ ನದಿಗೆ ಹೋಗಿದ್ದು ಇವರ ದೊಡ್ಡ ತಪ್ಪು. ಎಷ್ಟೋ ಕಡೆ ಇದೇ ರೀತಿಯ ವಾರ್ನಿಂಗ್ ಬೋರ್ಡ್ಗಳನ್ನು ಹಾಕಿದ್ದರು. ನಮ್ಮ ಜನ ಅದರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ವಾರ್ನಿಂಗ್ ಬೋರ್ಡ್ ಎದ್ದರು ಸೆಲ್ಫಿ ತೆಗೆದುಕೊಳ್ಳಲು ಹೋಗಿ ಪ್ರಾಣವನ್ನೇ ಕಳೆದುಕೊಂಡ ಎಷ್ಟೋ ಘಟನೆಗಳು ನಡೆದಿವೆ. ಆದರೂ ಕೆಲ ಜನರು ಬುದ್ಧಿ ಕಲಿಯುವುದೇ ಇಲ್ಲ. ಅಂಥವರಿಗೆ ಈ ವಿಡಿಯೋ ಸ್ವಲ್ಪವಾದರೂ ಉಪಯೋಗವಾಗುತ್ತೆ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಎಂಡ್ ಮಾಡುತ್ತಿರುವೆ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.